ಹಾಯ್ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ಈ ವಿಡಿಯೋ ಏಂತಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಕಮೆಂಟ್ ಬಾಕ್ಸಲ್ಲಿ ಒಳ್ಳೆ ಕಮೆಂಟ್ಸು ಇದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಕಮೆಂಟು ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಯಾರೋ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಏನಂತ ಕೇಳಿದ್ದಾರೆ, ಬ್ರೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹೆಡ್ ಶೇವ್ ಮಾಡೋ ವೀಡಿಯೋನ ಅಪ್ಲೋಡ್ ಮಾಡಿ ಬ್ರೋ ಅಂತ ಕೇಳಿದ್ದಾರೆ. ಬರೀ ಒಂದು ವೀಡಿಯೋಗೆ ಹಾಕಿಲ್ಲ, ಎಲ್ಲ ವೀಡಿಯೋಗೂ ಆ ಥರ ಹಾಕ್ತಿದ್ದಾರೆ, ರಿಪ್ಲೈ ಕೊಡಿ ಅಂತ ಹಾಕ್ತಿದ್ದಾರೆ. ಸೊ ನಾನು ರಿಪ್ಲೈ ಮಾಡದೆ ಹೋದರೆ ಅದು ಅವ್ರಿಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋಗೆ ಈ ವಿಡಿಯೋಯಿಂದ ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಂತ ಅಂದರೆ, ಬ್ರೋ ಏನಂತಕ್ಕೆ ಹೆಡ್ ಶೇವ್ ಮಾಡಬೇಕು? ಇವಾಗಲೇ ನನಗೆ ತಲೆ ಕೂದಲು ಉದ್ರೋಗಿ ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಿದೆ, ಯಾವ ಬಾಂಡೆಡ್ ಆಗಿಬಿಡ್ತೀನಪ್ಪ ಅಂತ. ಜಸ್ಟ್ ಜೋಕಿಂಗ್ ಅಷ್ಟೇ, ಆ ಥರ ಬಾಂಡೆಡ್ ಏನು ಆಗಕ್ಕೆ ಬಿಡೋಲ್ಲ. ಖಂಡಿತ ಮಾಡ್ತೀನಿ. ಆದರೆ ಏನಂತ ಅಂದರೆ, ನನಗೆ ಭಯ ಆಗುತ್ತೆ ಬ್ರೋ. ಇವಾಗಲೇ ನನಗೆ ಎಷ್ಟು ಜನ ನನಗೆ ಕಿಂಡಲ್ ಮಾಡ್ತಿದ್ದಾರೆ, ಇನ್ಸಲ್ಟ್ ಮಾಡ್ತಿದ್ದಾರೆ ಗೊತ್ತಾ ಬ್ರೋ? ಯಾರೂ ಅಲ್ಲ, ನಮ್ಮ ಕಾಲೇಜವರೇ, ನಮ್ಮ ಫ್ರೆಂಡ್ಸ್ ಜೊತೆಗಿರೋರೆ ನನ್ನ ವೀಡಿಯೋಗೆ ತುಂಬ ಕಿಂಡಲ್ ಮಾಡ್ತಾರೆ. ಏನೋ ಮಾಡ್ತಾಯಿದ್ಯಾ, ಲಾಗ್ ಮಾಡೋ ಅಂತಾರೆ. ಆ ನಾನು ಲಾಗ್ ಮಾಡೋಕ್ಕೆ ಅಂತ ಫೋನ್ ಎತ್ಕೊಂಡ್ರೆ ಅವ್ರು ಯಾರೂ ಇರೋಲ್ಲ, ನನಗೆ ಗೊತ್ತು ಪಕ್ಕ. ಯಾಕಂತ ಅಂದರೆ ನಾನು ಮಾಡ್ತಿರೋ ಕೆಲಸನೇ ಹಂಗಿದೆ. ಆದರೂ ಅವ್ರ ಮುಂದೆ ನಾನಿವಾಗ ಇವ್ರು ಯಾರೋ ನೀವು ಹೇಳಿದ್ರಿ ಅಂತ ನಾನೇನಾದ್ರು ಹೆಡ್ ಶೇವ್ ಮಾಡಿಬಿಟ್ರೆ ಅಂದ್ಕೊಳ್ರಿ, ಕಾಲೇಜಲ್ಲಿ ಪೂರ್ತಿ ನನ್ನ ಹೆಸ್ರನ್ನ ಏನೇನೋ ಮಾಡಿಬಿಡ್ತಾರೆ. ಇವಾಗಲೇ ಏನೇನೋ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಹೆಡ್ ಶೇವ್ ಇವಾಗಂತೂ ಮಾಡಲ್ಲ, ಬಟ್ ನಾನು ಖಂಡಿತ ಮಾಡ್ತೀನಿ ಬ್ರೋ. ಇವಾಗಲೇ ನೋಡಿ, ಈ ಡೇಟ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇವತ್ತು ಅಕ್ಟೋಬರ್ 2. ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ಕೇಳಿದಿರ ಸಬ್ಸ್ಕ್ರೈಬರ್ಸು ದೇವರಿದ್ದಂಗೆ, ದೇವ್ರಿಗೆ ಅರ್ಕೆ ಮಾಡ್ಕೊತಾ ಇದ್ದೀನಿ. ಮಂಜುನಾಥ ಸ್ವಾಮಿ ಅವ್ರನ್ನೇ ನಂಬೋದು ಜಾಸ್ತಿ. ಅವ್ರ ದೇವ್ರ ಮೇಲೆ ಅರ್ಕೆ ಮಾಡ್ಕೊತಾ ಇದ್ದೀನಿ. ಇವತ್ತು ಅಕ್ಟೋಬರ್ 2. ನನಗೆ 1K ಸಬ್ಸ್ಕ್ರೈಬರ್ಸ್ ಯಾವಾಗ ಆಗುತ್ತೋ ಅವತ್ತಿನ ಮಾರನೇ ದಿವಸನೇ ನಾನು ಹೆಡ್ ಶೇವ್ ಮಾಡಿಸ್ತೀನಿ. ಆ್ಯಂಡ್ ಏನಂತ ಅಂದರೆ, ಅದನ್ನು ಲಾಗ್ ಮುಖಾಂತರನೇ ನಾನು ಹಾಕಿ ತೋರಿಸ್ತೀನಿ ನಿಮಗೆ ವಿತ್ ಪ್ರೂಫು. ಯೂಟ್ಯೂಬರ್ಸ್ ಕಷ್ಟನ ಯೂಟ್ಯೂಬರೇ ಅರ್ಥ ಮಾಡ್ಕೋಬೇಕು. ಹಂಗೆ ಏನಂತ ಅಂದರೆ, ನನಗೆ ಈ ಥರ ಜನ ಕಿಂಡಲ್ ಮಾಡಿದಾಗ ನನಗೊಂದು ಧೈರ್ಯ ಕೊಟ್ಟಿದ್ದು ಅಂತಂದರೆ ಒಬ್ಬ ಯೂಟ್ಯೂಬರೇ. ಯಾರು ಅಂತ ಅಂದರೆ, ಲಕ್ಕಿ ಲಿಕೇಶ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ವಿಡಿಯೋ ನೀವು 1K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕಾ, ಇದನ್ನು ನೋಡಿ. ಅವ್ರು ಸುಮ್ಮನೆ ಏನು ಕಥೆನೂ ಹೇಳಿಲ್ಲ, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದನ್ನು ಹೋಗಿ ನೋಡಿ. ಒಬ್ಬರು ಯೂಟ್ಯೂಬರೇ ಸಹಾಯ ಮಾಡಬೇಕು. ಈ ಥರ ಕಿಂಡಲ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಆ್ಯಂಡ್ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡಿ. ಆ್ಯಂಡ್ 1K ಸಬ್ಸ್ಕ್ರೈಬರ್ಸ್ ಯಾವಾಗ ಆಗುತ್ತೋ ನಾನು ಅವತ್ತೇ ನಿಮ್ಮ ಕಮೆಂಟಿಗೆ ನೀವು ಕಮೆಂಟ್ ಮಾಡ್ದಂಗೆ ನಾನು ಮಾಡ್ತೀನಿ ಬ್ರೋ. ಓಕೆ, ಥ್ಯಾಂಕ್ ಯು.